ಇನ್ನು 9 ದಿನಗಳು ಮಾತ್ರ ಇರೋದು ನಮ್ಮ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್‌ಗೆ. ಎಸ್, ಏನಪ್ಪಾ ಇವನು 2 ಬಾಟ್ಲಿ ಹಿಡ್ಕೊಂಡು ನೋಡ್ತಾನೆ ಅಂತೀರಾ? ಹೌದು, ಇವತ್ತಿನ ವಾಟರ್ ಕಟಿಂಗ್ ಅಂತ ಹೇಳಿದ್ನಲ್ಲ ಅದಕ್ಕೆ. ಇವತ್ತಿನ 4 ಲೀಟರ್ ವಾಟರ್ ಇರುತ್ತೆ. 4 ಲೀಟರ್ ಅಷ್ಟೇ ಹೊತ್ತು ಕುಡಿದು ಮುಗಿಸ್ಬೇಕು. ಮತ್ತೆ ನಾಳೆ ಇನ್ನೂ ಕಡಿಮೆ ಆಗುತ್ತೆ. ಎಸ್, ಫಸ್ಟ್ ಮೀಲ್‌ನ ತಿಂದು ಜಿಮ್ ರೆಡಿ ಆಗೋದೆ. ವಾರ್ಮ್ ಎಲ್ಲ ಮುಗಿಸ್ಕೊಂಡೆ. ಇವತ್ತು ಚೆಸ್ಟ್ ಮತ್ತೆ ಬೈಸೆಪ್ಸ್ ಇದ್ದಿದ್ದು ವರ್ಕೌಟು. ಫಸ್ಟ್ ಇನ್ಕ್ಲೈನ್ ಬೆಂಚ್ ಮಾಡಿದೆ. ಅಷ್ಟೊತ್ತಿಗೆ ಎನರ್ಜಿ ಡಮ್ ಅಂದಿತ್ತು, ಸುಸ್ತಾಗ್ತಾ ಇತ್ತು. ಮತ್ತೆ ಬಾರ್ಬೆಲ್ ಮಾಡ್ಕೊಂಡು ಆಮೇಲೆ ಬೆಂಚ್ ಪ್ರೆಸ್ ಮಾಡಿದೆ. ಎನರ್ಜಿನೇ ಇಲ್ಲ ಕಣ್ರಿ. ನೋಡ್ರಿ, ದಂಬಲ್ ಎತ್ತಕ್ಕಾಗ್ತಾ ಇಲ್ಲ. ಸೊ ಫುಲ್ ಸುಸ್ತಾಗ್ತದೆ. ಯಾಕೆಂದ್ರೆ ಜೀರಾ ಕಾರ್ಬ್ಸ್, ವಾಟರ್ ಕಟ್ಟಿಂಗ್ ಎಲ್ಲ ಮಾಡೋದು ಸುಲಭ ಅಲ್ಲ ಬಾಡಿ ಬಿಲ್ಡಿಂಗು. ಜಿಮ್ಮಲ್ಲೇ ಮತ್ತೊಂದು ಸೆಕೆಂಡ್ ಮೀಲ್‌ನ ಕೊಡ್ಕೊಂಡು ನಾನು ಸಲೂನ್‌ಗೆ ಬಂದೆ ಸ್ವಲ್ಪ ಹೇರ್ ಕಟಿಂಗ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ. ಯಾಕೆ ಕಟಿಂಗು ಆಮೇಲೆ ವಾಟರ್ ಕಟ್ ಮಾಡ್ತಾ ಇದೀನಿ ಅಂತ ಎಲ್ಲ ನಾಳೆ ತಿಳಿಸ್ಕೊಡ್ತೀನಿ. ಆಮೇಲೆ ಮತ್ತೆ ಥರ್ಡ್ ಮೀಲ್‌ನ ತಿಂದು ರಿಲ್ಯಾಕ್ಸ್ ಮಾಡಿ ಫೋರ್ತ್ ಮೀಲ್‌ನ ರೆಡಿ ಮಾಡ್ಕೊಂಡು ತಿಂದೆ. ಇವಾಗ ಯಾಕೆ ವಾಟರ್ ಕಟಿಂಗ್ ಮಾಡ್ತಾನೆ ಅಂತ ನಿಮ್ಗೆಲ್ಲ ಅನ್ಸಿರ್ಬೋದು. ಯಾಕೆ ಅಂತ ಎಲ್ಲ ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಕ್ಕಪ್ಪ ಇವಾಗ ಕಟ್ ಮಾಡ್ತಿರೋದಂತ. ಕಾಂಪಿಟೇಷನ್ ಬಿಫೋರ್ 3-4 ಡೇಸ್ ವಾಟರ್ ಕಟಿಂಗ್ ಮಾಡ್ತೀವಿ. ಇವಾಗ ಯಾಕೆ ನೀನು 9 ದಿನ ಇದೆ ಇವಾಗಲೇ ಯಾಕೆ ಕಟ್ ಮಾಡ್ತೀನಿ ಅಂತ ನಿಮ್ಗೆಲ್ಲ ಒಂದು ಡೌಟ್ ಇರ್ಬೋದು. ಅದನ್ನ ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.